ನಾನು ಮತ್ತು ಗುಂಡ 2 ಇದು ರಘು ಹಾಸನ್ ಅವರು ನಿರ್ದೇಶಿಸಿದ ರಾಕೇಶ್ ಅಡಿಗ, ರಚನಾ ಇಂದರ್, ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋವಿಂದೇಗೌಡ, ನಯನ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಸಿನಿಮಾವಾಗಿದೆ. ನಾನು ಮತ್ತು ಗುಂಡ 2 ಸಿನಿಮಾ ಹೇಗಿದೆ, ನನಗೆ ಇಷ್ಟ ಆಯ್ತಾ ಇಲ್ವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಶಿವರಾಜ್ KR ಪೇಟೆ ಅವರು ನಟಿಸಿದ್ದ ನಾನು ಮತ್ತು ಗುಂಡ ಸಿನಿಮಾ ಕಂಟೆಂಟ್ನಿಂದಲೇ ಸಿನಿಮಾ ಪ್ರಿಯರ ಗಮನ ಸೆಳೆದಿತ್ತು. ಅದರ ಮುಂದುವರಿದ ಭಾಗವೇ ನಾನು ಮತ್ತು ಗುಂಡ 2 ಆಗಿದೆ. ನಾನು ಮತ್ತು ಗುಂಡ ಸಿನಿಮಾದಲ್ಲಿ ಶಂಕರನ ಪಾತ್ರ ಮಾಡಿದ್ದ ಶಿವರಾಜ್ KR ಪೇಟೆ ಸಾಯುತ್ತಾರೆ. ಅವರು ಸಾಕಿದ ನಾಯಿ ಮಾತ್ರ ಬದುಕಿರುತ್ತದೆ. ಆನಂತರ ಆ ನಾಯಿಯ ಬದುಕು ಏನಾಗುತ್ತದೆ ಎನ್ನುವುದನ್ನು ನಾನು ಮತ್ತು ಗುಂಡ 2ರಲ್ಲಿ ತೋರಿಸಿದ್ದಾರೆ. ಶಂಕರನ ಮಗ ಜೂನಿಯರ್ ಶಂಕರ ಹುಟ್ಟಿದ ತಕ್ಷಣ ಅವನ ತಾಯಿ ಸಾಯುತ್ತಾಳೆ. ಗೋವಿಂದೇಗೌಡ ಮತ್ತು ನಯನ ಅವರು ಪಾತ್ರ ಮಾಡಿರುವ ಬೂರಿ ದಂಪತಿಗಳು ಶಂಕರನನ್ನು ಬೆಳೆಸುತ್ತಾರೆ. ಶಂಕರ ಚಿಕ್ಕ ವಯಸ್ಸಿನವನಾಗಿದ್ದಾಗಲೇ ಗುಂಡನನ್ನು ಹಚ್ಚಿಕೊಳ್ಳುತ್ತಾನೆ. ಗುಂಡ ಮತ್ತು ಶಂಕರ ಇಬ್ಬರು ಆಟ ಆಡುತ್ತಾ ತುಂಬ ಚೆನ್ನಾಗಿ ಜೀವನ ಕಳೆಯುತ್ತಿರುತ್ತಾರೆ. ಆವಾಗ ಒಂದು ದಿನ ಸಡನ್ ಆಗಿ ಗುಂಡ ಸತ್ತು ಹೋಗುತ್ತೆ. ಗುಂಡನ ಸಮಾಧಿ ಹತ್ತಿರ ಶಂಕರ ಯಾವಾಗಲೂ ದುಃಖದಿಂದ ಕಾಯ್ತಾ ಕುಳಿತಿರ್ತಾನೆ. ಒಂದು ದಿನ ಗುಂಡ ಮತ್ತೆ ಹುಟ್ಟಿದೆ ಅಂತ ಗೊತ್ತಾಗಿ ಗುಂಡನನ್ನು ಹುಡುಕುತ್ತಾ ಶಂಕರ ಊರೂರು ಅಲೆಯುತ್ತಾ ಹೋಗುತ್ತಾನೆ. ಆಗ ಊಟಿಯಲ್ಲಿ ಗುಂಡ ಹುಟ್ಟಿರುತ್ತದೆ. ರಚನಾ ಅವರು ಇಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇಂದು ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಬೆಟ್ಟದ ತುದಿಯಲ್ಲಿ ನಿಂತು ಬೀಳಲು ಸಿದ್ಧಳಾಗಿರ್ತಾಳೆ. ಆಗ ಇಂದು ಕಣ್ಣಿಗೆ ಪುಟಾಣಿ ನಾಯಿ ಮರಿಯೊಂದು ಕಾಣುತ್ತದೆ. ಅದೇ ಗುಂಡ. ಶಂಕರ ಕೂಡ ಅಲ್ಲಿಗೆ ಬರುತ್ತಾನೆ. ತನ್ನ ಜೊತೆ ಗುಂಡನನ್ನು ಕರೆದುಕೊಂಡು ಹೋಗಬೇಕು ಎಂದುಕೊಂಡಿರ್ತಾನೆ. ಅದಕ್ಕಾಗಿ ಅವನು ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಕೊನೆಗೆ ಗುಂಡ ಶಂಕರನ ಜೊತೆ ಹೋಗುತ್ತಾ ಇಲ್ವಾ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಇನ್ನು ನಾನು ಮತ್ತು ಗುಂಡ 2 ಸಿನಿಮಾ ತುಂಬ ಎಮೋಷ್ನಲ್ ಆಗಿದೆ. ನಾಯಿ ಮತ್ತು ಮನುಷ್ಯನ ನಡುವೆ ಸಂಬಂಧ ಏರ್ಪಟ್ಟರೆ ಅದು ಯಾವ ರೀತಿಯಲ್ಲಿ ಇರುತ್ತದೆ ಎನ್ನುವುದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಕಾಮಿಡಿ ಸೀನ್ಗಳನ್ನು ತಂದಿದ್ದಾರೆ. ಸಾಧು ಕೋಕಿಲ ಮತ್ತು ಇನ್ನಿತರ ಕಾಮಿಡಿಯನ್ಗಳು ಸಿನಿಮಾದಲ್ಲಿ ಇದ್ದಾರೆ. ಬಾಲ್ಯದ ಶಂಕರನ ಪಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಬಾಲ್ಯದ ಶಂಕರನ ಗೆಳತಿಗೆ ಕ್ಯಾನ್ಸರ್ ಬಂದಿರುತ್ತದೆ. ಅವಳು ತಲೆ ಕೂದಲು ತೆಗೆಸಿಕೊಂಡಿರ್ತಾಳೆ. ಅದರಿಂದ ಅವಮಾನವಾಗುತ್ತೆ ಎಂದು ಶಾಲೆಗೆ ಬರೆದಿದ್ದಾಗ ಶಂಕರ ಕೂಡ ತಲೆ ಕೂದಲು ತೆಗೆಸಿಕೊಂಡು ಶಾಲೆಗೆ ಹೋಗುವ ದೃಶ್ಯ ಎಲ್ಲರ ಮನಮುಟ್ಟುವಂತಿದೆ. ರಚನಾ ಇಂದರ್ ಮತ್ತು ರಾಕೇಶ್ ಅಡಿಗೆ ಅವರ ಪಾತ್ರಗಳು ತಕ್ಕ ಮಟ್ಟಿಗೆ ವರ್ಕ್ ಆಗಿವೆ. ಪ್ರೇಕ್ಷಕರನ್ನು ಸಿನಿಮಾ ಫಸ್ಟ್ ಹಾಫ್ನಲ್ಲಿ ಚೆನ್ನಾಗಿ ಹಿಡಿದಿಟ್ಕೊಂಡಿದೆ. ಸೆಕೆಂಡ್ ಹಾಫ್ ಕೊಂಚ ಡಿಸ್ಟರ್ಬ್ ಮಾಡಿದರು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತದೆ. ನಾಯಿ ಮತ್ತು ಮನುಷ್ಯನ ಬಾಂಧವ್ಯವನ್ನು ತೋರಿಸುವ ಪ್ರಯತ್ನವನ್ನು ನಿರ್ದೇಶಕರು ಚೆನ್ನಾಗಿಯೇ ಮಾಡಿದ್ದಾರೆ. ಆದರೆ ಸಿನಿಮಾದಲ್ಲಿ ನಾಯಿಯನ್ನು ಮತ್ತೆ ಹುಟ್ಟಿ ಬರುವ ರೀತಿಯಲ್ಲಿ ಜನ್ಮಾಂತರಗಳ ಸಂಬಂಧ ಎಂಬಂತೆ ತೋರಿಸಿದ್ದಾರೆ. ಇದನ್ನು ಬದಲಾಯಿಸಿ ಬೇರೆ ನರೇಟಿವ್ನಲ್ಲಿ ಕತೆ ಹೇಳಿದರೆ ಪ್ರೇಕ್ಷಕರಿಗೆ ಇನ್ನೂ ಹತ್ತಿರವಾಗ್ತಿತ್ತು. ಒಟ್ಟಿನಲ್ಲಿ ನಾನು ಮತ್ತು ಗುಂಡ ಒಂದು ಅವರೇಜ್ ಮೂವಿಯಾಗಿದೆ. ಸಿನಿಮಾವನ್ನು ಎಲ್ಲರೂ ನೋಡಬಹುದು. ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.